ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಇದನ್ನು ನ್ಯಾಷನಲ್ ಫ್ರೂಟ್ ಅಂತಲೂ ಕೂಡ ಕರೀತಾರೆ. ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಮಾವಿನ ಹಣ್ಣಿನ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ. ನೈಸರ್ಗಿಕವಾಗಿ ಸಿಗುವಂತಹ ಮಾವಿನ ಹಣ್ಣನ್ನು ಕೆಮಿಕಲ್ ಹಾಕಿ ಅದನ್ನು ಹಣ್ಣು ಮಾಡಲಾಗುತ್ತೆ. ಅದು ನಿಜವಾಗ್ಲೂ ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಅಥವಾ ಕೆಮಿಕಲ್ ಹಾಕಿ ಹಣ್ಣಾಗಿದೆಯಾ ಅಂತ ಯಾವ ರೀತಿಯಾಗಿ ನಾವು ಅದನ್ನು ಚೆಕ್ ಮಾಡಬಹುದು. ಮಾವಿನ ಹಣ್ಣನ್ನು ನಾವು ತಿನ್ನುವುದರಿಂದ ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ನಮ್ಮ ದೇಹಕ್ಕೆ ಉಷ್ಣಾಂಶವನ್ನು ಅದು ಕೊಡದ ಹಾಗೆ ನಾವು ಯಾವ ರೀತಿಯಾಗಿ ನಾವು ಹಣ್ಣನ್ನು ನಾವು ತಿನ್ನಬಹುದು ಮತ್ತು ಹಣ್ಣುಗಳನ್ನು ಯಾರು ತಿನ್ನಬಹುದು, ಅದರಿಂದ ನಮ್ಮ ದೇಹಕ್ಕೆ ಯಾವ ಥರದ ಉಪಯೋಗಗಳಿದ್ದಾವೆ. ಹಣ್ಣಿನ ಜೊತೆಗೆ ಮಾವಿನ ಎಲೆಯೂ ಕೂಡ ಬಹುಮುಖ್ಯವಾಗಿ ನಮಗೆ ಆರೋಗ್ಯವನ್ನು ತಂದುಕೊಡುವಂತಹ ಎಲೆಯಾಗಿರ್ತದೆ. ಹಾಗಾದರೆ ಆ ಎಲೆಗಳನ್ನು ನಾವು ಯಾವ ರೀತಿ ಬಳಸಬಹುದು, ಈ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಉಪಯೋಗಗಳೇನು, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಉಪಯೋಗವನ್ನು ತಂದು ಕೊಡುತ್ತೆ. ಇವಾಗ ಸೀಸನಲ್ ಹಣ್ಣು ಅಂದರೆ ಮಾವಿನ ಹಣ್ಣು. ಮಾವಿನ ಹಣ್ಣು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಪ್ರತಿಯೊಬ್ಬರು ಇಷ್ಟಪಡುವಂತಹ ಪ್ರಿಯವಾದ ಹಣ್ಣು ಮಾವಿನ ಹಣ್ಣು. ಮಾವಿನ ಹಣ್ಣಿನ ಉಪಯೋಗಗಳ ಜೊತೆಗೆ ಅದರ ಎಲೆಯ ಉಪಯೋಗ, ಹಾಗೆ ಮಾವಿನ ಜ್ಯೂಸನ್ನು ನಾವು ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ತುಂಬ ಉಪಯುಕ್ತವಾದಂತಹ ವಿಡಿಯೋ ಸ್ನೇಹಿತರೆ. ಸಾಮಾನ್ಯವಾಗಿ ಮಾವಿನ ಹಣ್ಣನ್ನು ತಿಂದಲೇ ಇರುವಂಥವರೇ ಇಲ್ಲ. ಪ್ರತಿಯೊಬ್ಬರಿಗೂ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣನ್ನು ತುಂಬ ಪ್ರಿಯವಾದ, ಎಲ್ಲರೂ ಇಷ್ಟಪಡುವಂತಹ ಹಣ್ಣು ಮಾವಿನ ಹಣ್ಣು. ಮಾವಿನ ಹಣ್ಣಿನಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳನ್ನು ಇದು ಒಳಗೊಂಡಿರ್ತದೆ. ಅಂದರೆ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಹಾಗೆ ಇದು ಆ್ಯಂಟಿ ಆಕ್ಸಿಡೆಂಟ್ ಥರ ಇದು ವರ್ಕ್ ಮಾಡುತ್ತೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ನಮ್ಮ ದೇಹದ ಒಳಗಡೆ ಏನಾದರೂ ಹಾನಿ ಆದರೆ, ಅಂದರೆ ನಮ್ಮ ದೇಹಕ್ಕೆ ಹಾನಿ ಆಗೋದನ್ನು ಇದು ತಡೆಗಟ್ಟುತ್ತೆ. ಅದ್ರ ವಿರುದ್ಧ ಹೋರಾಡುವ ಶಕ್ತಿಯನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಆ ಶಕ್ತಿಯನ್ನು ನಾವು ಮಾವಿನ ಹಣ್ಣನ್ನು ತಿನ್ನುವುದರಿಂದ ನಾವು ಪಡೆದುಕೊಳ್ಳಬಹುದು. ಮಾರ್ಕೆಟಲ್ಲಿ ನಾವು ವಿಧ ವಿಧವಾದ ಮಾವಿನ ಹಣ್ಣುಗಳನ್ನು ನಾವು ನೋಡಬಹುದು. ಒಂದೇ ಥರದ ನಾವು ಮಾವಿನ ಹಣ್ಣನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಧ ವಿಧವಾದ ಮಾವಿನ ಹಣ್ಣುಗಳನ್ನು ನಾವು ನೋಡಬಹುದು. ಈಗ ನಾವು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಉಪಯೋಗ ಆಗುತ್ತೆ ಅಂತ ನೋಡ್ಕೊಂಬರೋಣ. ಮಾವಿನ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ. ಅಂದರೆ ಇಮ್ಯುನಿಟಿ ಪವರು ಹೆಚ್ಚಾಗಿ ಇರುತ್ತೆ. ಅಂದರೆ ವಿಟಮಿನ್ ಸಿ ಇದರಲ್ಲಿ ಇರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟನ್ನು ಜಾಸ್ತಿ ಒಳಗೊಂಡಿರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ನಮ್ಮ ದೇಹಕ್ಕೆ ಯಾವುದೇ ಒಂದು ನಮಗೆ ಕಾಯಿಲೆ ಬಂದರೂ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಮಗೆ ಬೇಕು ಅಂತ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಮಾವಿನ ಹಣ್ಣು ತಿನ್ನುವುದರಿಂದ ನಮಗೆ ಸಿಗುತ್ತದೆ. ಇನ್ನು ಎರಡನೇದಾಗಿ ನಾವು ನೋಡಬೇಕು ಅಂತ ಅನ್ನೋದಾದರೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಂದರೆ ಮಾವಿನ ಹಣ್ಣಿನಲ್ಲಿ ಯಥೇಚ್ಛವಾಗಿ ಫೈಬರ್ ಅಂದರೆ ನಾರಿನಾಂಶ ಹೆಚ್ಚಾಗಿರುವುದರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತದೆ. ಯಾರೆಲ್ಲ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನಿಂದ ಇರ್ತಾರೋ ಅದನ್ನು ಇದು ತಡೆಯುತ್ತೆ. ಅಂದರೆ ಇದರಲ್ಲಿ ಹೆಚ್ಚಾಗಿ ನಾರಿನಾಂಶ ಇರುವುದರಿಂದ ನಾವು ಏನಾದರೂ ಬಾತ್ರೂಮ್ ಹೋಗೋಕ್ಕೆ ಏನಾದರೂ ಕಷ್ಟ ಆಗ್ತಾ ಇದ್ದರೆ ಮಾವಿನ ಹಣ್ಣನ್ನು ನಾವು ತಿನ್ನೋದ್ರಿಂದ ಅದು ಈಸಿಯಾಗಿ ನಾವು ಬಾತ್ರೂಮ್ಗೆ ಹೋಗೋಕ್ಕೆ ಸಹಾಯ ಆಗುತ್ತೆ. ಮಾವಿನ ಹಣ್ಣು ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ನಮ್ಮ ದೃಷ್ಟಿಯನ್ನು ಸುಧಾರಿಸಲು ಇದು ಸಹಾಯವನ್ನು ಮಾಡುತ್ತೆ. ಹಾಗೆ ನಮ್ಮ ಕಣ್ಣಿನ ಆಯಾಸ ಏನಾದರೂ ಇದ್ದರೆ ಇದನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ವಿಟಮಿನ್ ಎ ಹೆಚ್ಚಾಗಿರುವುದರಿಂದ ನಮ್ಮ ಕಣ್ಣಿನ ದೃಷ್ಟಿಯನ್ನು, ಆರೋಗ್ಯವನ್ನು ಇದು ಹೆಚ್ಚಿಸುತ್ತದೆ. ನಾವು ಮಾವಿನ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಅಂದರೆ ವಿಟಮಿನ್ ಸಿ ಇರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವುದರಿಂದ ನಮ್ಮ ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತದೆ. ಹಾಗೆ ಯೌವನವಾಗಿ ಕಾಣಲು, ಅದನ್ನು ಕಾಪಾಡಲು ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಚರ್ಮ ಸುಕ್ಕುಗಟ್ಟೋದನ್ನು ಇದು ಕಡಿಮೆ ಮಾಡುತ್ತೆ. ನಮ್ಮ ಚರ್ಮ ಹೊಳೆಯುವ ರೀತಿ ಇದು ಸಹಾಯ ಮಾಡುತ್ತೆ ನಾವು ಮಾವಿನ ಹಣ್ಣನ್ನು ತಿನ್ನುವುದರಿಂದ. ಐದನೆಯದಾಗಿ ಮಾವಿನ ಹಣ್ಣಿನಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ ಇರುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹೆಚ್ಚಾಗಿ ಪೊಟ್ಯಾಷಿಯಂ ಇರುವುದರಿಂದ ಇದು ನಮ್ಮ ದೇಹದಲ್ಲಿ ಆಗುವ ರಕ್ತ ಒತ್ತಡವನ್ನು ಇದು ನಿಯಂತ್ರಿಸುತ್ತದೆ. ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತೆ. ಆರನೆಯದಾಗಿ ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಅಂದರೆ ಮಾವಿನ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುವುದರಿಂದ ಇದು ಕ್ಯಾನ್ಸರ್ ಬರದಂತೆ ಇದು ಸಹಾಯ ಮಾಡುತ್ತೆ.
ಇನ್ನು ಬಹುಮುಖ್ಯವಾದ ಉಪಯೋಗ ಅಂದರೆ ನಮ್ಮ ದೇಹದ ತೂಕ ಇಳಿಕೆಗೆ ಇದು ಸಹಕಾರಿಯಾಗುತ್ತೆ. ಅಂದರೆ ಕಡಿಮೆ ಕ್ಯಾಲೋರಿ, ಹೆಚ್ಚು ಫೈಬರ್ ಅಂದರೆ ನಾರಿನಂಶ ಯಥೇಚ್ಛವಾಗಿರುವುದರಿಂದ ಹಣ್ಣನ್ನು ತಿನ್ನುವುದರಿಂದ ನಮಗೆ ಹೊಟ್ಟೆ ಹಸು ಕಮ್ಮಿ ಅನಿಸುತ್ತೆ, ಅಂದರೆ ಹೊಟ್ಟೆ ತುಂಬಿರೋ ಥರ ಅನಿಸುತ್ತೆ. ಹಾಗಾಗಿ ನಮ್ಮ ತೂಕ ಇಳಿಕೆಗೆ ಇದು ಸಹಾಯ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಕೊನೆಯದಾಗಿ ಬಹುಮುಖ್ಯವಾದಂತಹ ಒಂದು ಉಪಯೋಗ ಏನಂದರೆ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇರುವುದರಿಂದ ನಮ್ಮ ಮೆದುಳಿನ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಮಾವಿನ ಹಣ್ಣಿನಲ್ಲಿ ಹೆಚ್ಚು ಪೋಷಕಾಂಶಗಳು ಇರುವುದರಿಂದ ನಮ್ಮ ಮೆದುಳಿನ ಚುರುಕು ಆಗೋದಕ್ಕೆ ಏಕಾಗ್ರತೆಯನ್ನು ಇದು ಹೆಚ್ಚಿಸುತ್ತದೆ. ಹಾಗಾಗಿ ಇದು ಮೆದುಳಿನ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತ ಹೇಳ್ಬೋದು. ಆವಾಗಲೇ ಹೇಳಿದಂತೆ ಸ್ನೇಹಿತರೆ, ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವುದರಿಂದ ನಮ್ಮ ಕೂದಲು ಬಲವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ನಮ್ಮ ಕೂದಲು ಯಾವಾಗಲೂ ನೈಸರ್ಗಿಕವಾಗಿ ಕಪ್ಪಾಗಿರುವಂತೆ ಇದು ನೋಡಿಕೊಳ್ತದೆ. ಹಾಗೆ ಬಿಳಿ ಕೂದಲು ಬರದಂತೆ ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ನೈಸರ್ಗಿಕವಾದಂತಹ ಶಕ್ತಿಯನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು. ನೈಸರ್ಗಿಕವಾಗಿ ಸಿಗುವಂತಹ ಮಾವಿನ ಹಣ್ಣುಗಳನ್ನು ಕೆಮಿಕಲ್ ಹಾಕಿ ಹಣ್ಣು ಮಾಡಲಾಗುತ್ತೆ. ಹಾಗಾದರೆ ನಾವು ಮಾರ್ಕೆಟಿಗೆ ಹೋದಾಗ ಎಲ್ಲವೂ ಒಂದೇ ಥರ ಕಾಣಿಸುತ್ತೆ. ಹೇಗೆ ನಾವು ಕಂಡುಹಿಡಿಯೋದು ಅದು ನೈಸರ್ಗಿಕವಾಗಿದೆಯಾ ಅಥವಾ ಕೆಮಿಕಲ್ ಹಾಕಿದೆಯಾ ಅಂದರೆ ಈಗ ನೋಡೋಣ ಬನ್ನಿ. ನಾನಿಲ್ಲಿ 3 ಥರದ ಹಣ್ಣುಗಳನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಮಾರ್ಕೆಟಿಂದನೇ ತಂದಿರೋದು. ಇದು ಯಾವುದು ನಾನು ನೈಸರ್ಗಿಕ ಅಂದರೆ ನ್ಯಾಚುರಲ್ ಆಗಿ ಹಣ್ಣಾಗಿದೆಯೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ ಇದು ಯಾವ ರೀತಿಯಾಗಿ ಹಣ್ಣಾಗಿದೆ ಅಂತ. ಇವಾಗ ಇದು ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಅಥವಾ ಕೆಮಿಕಲ್ ಹಾಕಿ ಹಣ್ಣು ಮಾಡಿದಾರ ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರು ತಗೊಂಡಿದ್ದೀನಿ. ನೀವು ಬಕೆಟಲ್ಲಿ ಆದರೂ ಕೂಡ ನೀರು ತಗೋಬಹುದು. ಇವಾಗ ಒಂದೊಂದಿನೇ ನಾನು ಹಣ್ಣನ್ನು ಆ ನೀರು ಪಾತ್ರೆ ಒಳಗಡೆ ಹಾಕ್ತಾ ಇದ್ದೀನಿ. ಈ ಹಣ್ಣು ತಳದೊಳಗಡೆ ಹೋಗಿ ಕುತ್ಕೊಂತು. ಹೀಗೆ ಇರುವಂತಹ 3 ಥರದ ಹಣ್ಣುಗಳನ್ನು ಕೂಡ ಇವಾಗ ಹಾಕಿ ನೋಡೋಣ. ಕೆಮಿಕಲ್ ಹಾಕಿದ್ರೆ ಅದು ನೀರ ಮೇಲೆ ತೇಲುತ್ತೆ. ಕೆಮಿಕಲ್ ಹಾಕಿಲ್ಲ, ಅದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂದರೆ ಫಸ್ಟ್ ಒಂದು ಹಾಕಿದ್ನಲ್ಲ ಅದು ಹೋಗಿ ಕೆಳಗಡೆ ಕೂತಿದೆಯಲ್ಲ ಆ ಥರ ನೀರು ಒಳಗಡೆ ಮುಳುಗಿ ಕೆಳಗಡೆ ಕೂತ್ಕೊಳ್ಳುತ್ತೆ. ನೀವು ಇವಾಗ ಸೆಕೆಂಡ್ ಒಂದು ನೋಡ್ತಾ ಇರ್ಬೋದು, ಅದು ನೀರಿನ ಮೇಲೆ ತೇಲ್ತಾ ಇದೆ. ಇದನ್ನು ಸ್ವಲ್ಪ ಕೆಮಿಕಲ್ ಹಾಕಿ ಅದನ್ನು ಹಣ್ಣು ಮಾಡಿದ್ದಾರೆ. ಇವಾಗ ನಾನು ಮೊದಲು ಹಣ್ಣು ಹಾಕಿದ್ನಲ್ಲ ಅದೇ ಜಾತಿಯ ಒಂದು ಹಣ್ಣನ್ನು ನಾನು ಹಾಕಿದ್ದೀನಿ. ಅದು ಹೋಗಿ ತಳದಲ್ಲಿ ಕೂತಿದೆ. ಅಂದರೆ ಇದು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಹಣ್ಣಾಗಿರುವಂತಹ ಹಣ್ಣು. ಇದಕ್ಕೆ ಯಾವುದೇ ಥರದ ಕೆಮಿಕಲ್ನ ಉಪಯೋಗಿಸಿಲ್ಲ. ಹಣ್ಣುಗಳು ನ್ಯಾಚುರಲ್ ಆಗಿ ಹಣ್ಣು ಆಗಿದೆ ಅನ್ನೋದಾದರೆ ಅವು ಕೆಳಗಡೆ ತಳದಲ್ಲಿ ಕುತ್ಕೊಳ್ಳುತ್ತೆ. ನೀರು ಮೇಲ್ಗಡೆ ಏನು ತೇಲುತ್ತೋ ಅದು ಹಣ್ಣು ಕೆಮಿಕಲ್ ಹಾಕಿ ಹಣ್ಣನ್ನು ಮಾಡಲಾಗಿದೆ ಅಂತ. ಹಾಗೆ ಇನ್ನೊಂದು ಹಣ್ಣನ್ನು ಕೂಡ ನಾನು ಇವಾಗ ನೀರೊಳಗಡೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಇದು ಕೂಡ ತೇಲ್ತಾ ಇದೆ. ಅಂದರೆ ಇದು ಕೂಡ ಕೆಮಿಕಲ್ ಹಾಕಿ ಹಣ್ಣುಗಳನ್ನ ಮಾಡಿರುವಂಥದ್ದು. ನೀರಿನಲ್ಲಿ ಯಾವುದೆಲ್ಲ ತೇಲುತ್ತೋ ಅದು ನ್ಯಾಚುರಲ್ ಆಗಿ ಹಣ್ಣು ಆಗಿರೋದಿಲ್ಲ. ನಾವು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ನೀರೊಳಗಡೆ ನಾವು ಹಣ್ಣುಗಳನ್ನ ಹಾಕಿದಾಗ ಅದು ತಳಕೋ ಕುತ್ಕೊಂಡ್ರೆ ಅದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ ಯಾವುದೇ ಭಯ ಇಲ್ದಂಗೆ ನಾವು ತಿನ್ನಬಹುದು. ನಾವು ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಬರ್ದಲೇ ರೀತಿ ನಮಗೆ ಅದು ತಡೆಯುತ್ತೆ. ಆದರೆ ಈ ಮಾರ್ಕೆಟಲ್ಲಿ ಕೆಮಿಕಲ್ ಹಾಕಿ ಮಾಡುವಂತಹ ಹಣ್ಣುಗಳನ್ನು ನಾವು ತಿಂದರೆ ನಿಜವಾಗ್ಲೂ ಅದು ಕ್ಯಾನ್ಸರ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, 2 ಹಣ್ಣು ತಳಗಡೆ ಕೂತಿದೆ, ಅಂದರೆ ತಳಭಾಗದಲ್ಲಿ ಹೋಗಿ ಕೂತಿದೆ. ಇನ್ನು 2 ಹಣ್ಣು ತೇಲ್ತಾ ಇದೆ. 2 ಹಣ್ಣು ಕೆಳಗಡೆ ಕೂತಿರೋದು ಅದು ನ್ಯಾಚುರಲ್ ಆಗಿ ಹಣ್ಣಾಗಿದೆ. ಕೆಮಿಕಲ್ ಹಾಕಿ ಹಣ್ಣು ಮಾಡಿರುವಂಥದ್ದು ಇನ್ನು 2 ಮೇಲ್ಗಡೆ ತೇಲ್ತಾ ಇದೆ. ಹಾಗಾದರೆ ನಾವು ಕೆಮಿಕಲ್ ಇಲ್ದಲೇ ಯಾವ ರೀತಿಯಾಗಿ ನಾವು ಕಂಡುಹಿಡಿಬೋದು ಅಂತ ಅಂದರೆ, ಒಂದು ಸ್ಮೆಲ್ಲಿಂದ ನೋಡ್ಬೋದು. ನಾವು ಹಣ್ಣುಗಳನ್ನ ಸ್ಮೆಲ್ ಮಾಡಿದಾಗ ಅದು ಮಾವಿನ ಹಣ್ಣಿನ ಸುವಾಸನೆಯಾಗಿರುತ್ತದೆ. ಹಾಗೆ ನಾವು ಮನೆಗೆ ತಂದು ಅದನ್ನು ತಿಂದಾಗ ಅದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನ್ಯಾಚುರಲ್ ಆಗಿ ಹಣ್ಣಾಗಿರುವಂಥದ್ದು. ಕೆಮಿಕಲ್ ಹಾಕಿ ಹಣ್ಣು ಮಾಡಿರುವಂಥದ್ದು ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಹಸಿರು ಕಲರ್ ಇದೆಯಲ್ಲ, ಅದು ಗ್ರೀನ್ ಕಲರು, ಅದು ಗ್ರೀನ್ ಯೆಲ್ಲೋ 2 ಮಿಕ್ಸ್ ಆಗಿರುವಂಥದ್ದು. ಅದು ನೋಡಿದ್ರೇ ಗೊತ್ತಾಗುತ್ತೆ ಅದು ಕೆಮಿಕಲ್ ಹಾಕಿರುವಂಥದ್ದು ಅಂತ. ಸಾಮಾನ್ಯವಾಗಿ ಮಾವಿನ ಹಣ್ಣನ್ನು ನಾವು ನೋಡಿದಾಗ ಅದರ ತೊಟ್ಟೆ ಎಲ್ಲಿರುತ್ತೋ ಅಲ್ಲಿ ರೆಡ್ ಕಲರ್ ಇರುತ್ತೆ, ನಂತರ ಗ್ರೀನ್ ಕಲರ್ ಇರುತ್ತೆ. ಇದು ಏನಾದ್ರೂ ಬದಲಾವಣೆಯಾಗಿ ಪೂರ್ತಿಯಾಗಿ ಹಣ್ಣು ರೆಡ್ ಕಲರ್ ಅಂದರೆ ಯೆಲ್ಲೋ ಕಲರ್ ಏನಾದ್ರು ಇತ್ತು ಅಂತ ಅನ್ನೋದಾದರೆ ಆ ಹಣ್ಣು ಅದು ನ್ಯಾಚುರಲ್ ಆಗಿ ಹಣ್ಣು ಆಗಿರೋದಿಲ್ಲ ಅಂತ. ಇನ್ನೊಂದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಗ್ರೀನ್ ಕಲರ್ ಒಂದು ಇಟ್ಟಿದ್ದೀನಲ್ಲ, ಆ ಹಣ್ಣು ನೋಡ್ತಾ ಇರ್ಬೋದು ನೀವು, ಪೂರ್ತಿಯಾಗಿ ಗ್ರೀನ್ ಆಗಿಲ್ಲ, ಅದು ಗ್ರೀನು ಯೆಲ್ಲೋ 2 ಮಿಕ್ಸ್ ಆಗಿದೆ. ಹಾಗಾಗಿ ಅದು ಕೂಡ ನ್ಯಾಚುರಲ್ ಆಗಿಲ್ಲ. ಮತ್ತು ಒಂದು ಸಲ ನಾವು ಮಾವಿನ ಹಣ್ಣನ್ನು ಸುವಾಸನೆ ಏನಾದರೂ ನೋಡಿದಾಗ ಅದು ಹಣ್ಣಿನ ವಾಸನೆ ಸುವಾಸನೆಯುಕ್ತವಾಗಿದ್ದರೆ ಅದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ. ಇಲ್ಲ ಅಂತಂದರೆ ಅದು ಕೆಮಿಕಲ್ ಹಾಕಿದೆ ಅಂತಲೂ ಕೂಡ ನಾವು ಕಂಡುಹಿಡಿಬೋದು.
ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಕೆಲವು ಜನಕ್ಕೆ ಹೀಟ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಅಂದರೆ ಇದು ಉಷ್ಣಾಂಶವನ್ನು ಒಳಗೊಂಡಿರುವಂಥ ಹಣ್ಣು ಆಗಿರೋದ್ರಿಂದ. ಹಾಗಾದರೆ ಎಲ್ಲರೂ ತಿನ್ನಬಾರ್ದು, ಉಷ್ಣಾಂಶ ಹೆಚ್ಚಾಗುತ್ತೆ ಇದ್ರನ್ನು ತಿಂದೇನೆ ಇಲ್ಲ. ಹಣ್ಣುಗಳನ್ನ ನಾವು ತಂದಾಗ ನಾವು ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಆ ಹಣ್ಣುಗಳನ್ನು ಒಂದು ಅರ್ಧ ಗಂಟೆ ಅದನ್ನು ನೆನೆಯಕ್ಕಿಡಿ. ಅದರ ಉಷ್ಣಾಂಶ ಎಲ್ಲ ನೀರಿನಲ್ಲಿ ಅದು ಹೊರಟೋಗುತ್ತೆ. ನಂತರ ಅದು ಮಾವಿನ ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಥರದ ಉಷ್ಣಾಂಶವನ್ನು ಅದು ಕೊಡೋದಿಲ್ಲ. ನಂತರ ಇನ್ನು ಶುಗರ್ ಪೇಷಂಟ್ಗಳು ಮಾವಿನ ಹಣ್ಣನ್ನು ತಿನ್ಬೋದಾ ಅಂತ ಕೇಳಿದ್ರೆ ಹೌದು, ಖಂಡಿತವಾಗಿ ಮಾವಿನ ಹಣ್ಣನ್ನು ತಿನ್ಬೋದು. 1 ಪೀಸ್ 2 ಪೀಸ್ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಏನು ಹೆಚ್ಚಾಗೋದಿಲ್ಲ. ಯಾವಾಗ ಅಂತ ಅಂದರೆ ನಾವು ಸಮ ಪ್ರಮಾಣದಲ್ಲಿ ಹೊಟ್ಟೆ ತುಂಬಿರಿಯೋ ಥರ ಊಟ ಮಾಡಿ ನಂತರ ಒಂದು ಹಣ್ಣನ್ನು ನಾವು ತಿನ್ನೋದ್ರಿಂದ, ಅಂದರೆ ಹಣ್ಣನ್ನು ನೋಡಿದಾಗ ಎಲ್ಲರಿಗೂ ಆಸೆ ಆಗೇ ಆಗುತ್ತೆ, ನಾವು ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಅದ್ರ ಬದಲಿಗೆ ಈಗ ನಾವು ಒಂದು ಚಪಾತಿಯನ್ನು ತಿಂದು, ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಅಂದರೆ ಊಟದಲ್ಲಿ ಒಂದು 1/4 ಭಾಗ ತಿಂದು ಒಂದು ಹಣ್ಣನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನು ಶುಗರ್ ಏನು ಹೆಚ್ಚಾಗೋದಿಲ್ಲ. ಸಮ ಪ್ರಮಾಣದಲ್ಲಿ ಹೊಟ್ಟೆ ಬಿರಿಯೋ ಥರ ಊಟನೂ ಮಾಡಿ ನಂತರ ನಾವು ಮಾವಿನ ಹಣ್ಣನ್ನು ಪೂರ್ತಿಯಾಗಿ ಒಂದು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಅದು ನೈಸರ್ಗಿಕವಾಗಿಯೇ ಮಾವಿನ ಹಣ್ಣಲ್ಲಿ ಯಥೇಚ್ಛವಾಗಿ ಸಕ್ಕರೆ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಶುಗರ್ ಅಂಶ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದು ಒಂದು ಹಣ್ಣನ್ನು ತಿನ್ನೋದ್ರಿಂದ ಏನೂ ಆಗೋದಿಲ್ವಾ ಅಂದರೆ, ನೀವು ತಿನ್ನುವ ಆಹಾರದಲ್ಲಿ 1/4 ಭಾಗ ತಿಂದು ಒಂದು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಮಾವಿನ ಹಣ್ಣು ಆ ಊಟಕ್ಕೆ ಒಂದು ಸಮ ಆಗುತ್ತೆ. ಹಾಗಾಗಿ ಒಂದು ಪೀಸ್ 2 ಪೀಸ್ ತಿನ್ನೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಹಣ್ಣುಗಳನ್ನು ಯಾರು ಹೆಚ್ಚು ಇಷ್ಟಪಡ್ತಾರೋ ಅಂಥವ್ರು ಪೂರ್ತಿಯಾಗಿ ಒಂದು ಹಣ್ಣು ನಾವು ತಿನ್ಬೋದಾ ಅಂತ ಅಂದರೆ ಊಟವನ್ನು ಸ್ಕಿಪ್ ಮಾಡಿ ಅದ್ರ ಬದಲಿಗೆ ಹಣ್ಣನ್ನು ತಿನ್ನಿ. ಮಾವಿನ ಹಣ್ಣುಗಳಲ್ಲದೇ ಮಾವಿನ ಕಾಯಿಗಳನ್ನು ಕೂಡ ನಾವು ಉಪಯೋಗಿಸ್ಬೋದು. ಅಂದರೆ ಉಪ್ಪಿನಕಾಯಿಯಾಗಿ ಮತ್ತು ಇತರೆ ಖಾದ್ಯಗಳಾಗಿಯೂ ಕೂಡ ನಾವು ಆಹಾರ ಪದ್ಧತಿಯಲ್ಲಿ ನಾವು ಮಾವಿನ ಕಾಯಿಗಳನ್ನು ಉಪಯೋಗಿಸುತ್ತೇವೆ. ಮಾವಿನ ಕಾಯಿಗಳಿಗಿಂತ ಮಾವಿನ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ. ಹಾಗಾದರೆ ಮಾವಿನ ಎಲೆಯಲ್ಲಿ ಏನು ಉಪಯೋಗವಿದೆ ಅಂತ ಅನ್ನೋದಾದರೆ, ಮಾವಿನ ಎಲೆಯಲ್ಲಿ ಇನ್ನೂ ಹೆಚ್ಚು ಪೋಷಕಾಂಶಗಳನ್ನು ಇದು ಒಳಗೊಂಡಿರ್ತದೆ. ಆದರೆ ಅದರ ಉಪಯೋಗ ನಮಗೆ ತಿಳಿದಿರೋದಿಲ್ಲ ಅಷ್ಟೇ. ಮಾವಿನ ಎಲೆ ಅಂದ ಕ್ಷಣಕ್ಕೆ ನಮಗೆ ಏನನ್ನಿಸ್ತದೆ ಅಂದರೆ, ನಾವು ಸಾಂಪ್ರದಾಯಿಕವಾಗಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಎಲ್ಲರ ಮನೆಗಳಲ್ಲಿ ತೋರಣವಾಗಿ ನಾವು ಮನೆಗಳಲ್ಲಿ ಪೂಜೆಯನ್ನು ನಾವು ಮಾಡಬೇಕಾದ್ರೆ ಮನೆಗಳಲ್ಲಿ ನಾವು ಬಳಸುವಂಥದ್ದು. ಆದರೆ ಅದರ ಎಲೆಗಳ ಉಪಯೋಗವನ್ನು ನಮಗೆ ತಿಳ್ಕೊಂಡಿರಲ್ಲ. ಆದರೆ ಎಲೆಗಳಿಂದ ಏನೇನೆಲ್ಲ ಸಿಗುತ್ತೆ ಅಂತ ಅಂದರೆ, ಹಣ್ಣುಗಳಿಂದ ಹೆಚ್ಚು ಪೋಷಕಾಂಶಗಳನ್ನು ನಾವು ಏನು ಒಳಗೊಂಡಿರ್ತದೆ ಅಂತ ಹೇಳಿದ್ನೋ, ಎಲೆಗಳಲ್ಲಿಯೂ ಕೂಡ ಹೆಚ್ಚು ಪೋಷಕಾಂಶಗಳನ್ನು ಇದು ಒಳಗೊಂಡಿರ್ತದೆ. ಆಯುರ್ವೇದದಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಇದು ಒಳಗೊಂಡಿದೆ. ಎಲೆಯನ್ನು ನಾವು ಪೇಸ್ಟ್ ಮಾಡಿ ನಮ್ಮ ಮುಖಕ್ಕೆ ಹಚ್ಚುವುದರಿಂದ ನಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳೆಲ್ಲ ಕಾಣಿಯಾಗಿ ಮತ್ತೆ ನಮ್ಮ ಮುಖದ ಸೊಕ್ಕಿ ಹಿಡಿಯದಂತೆ ಅದು ನೋಡಿಕೊಳ್ಳುತ್ತದೆ ಮತ್ತು ಮುಖದ ಕಾಂತಿ ಹೆಚ್ಚಾಗುವಂತೆ ನೋಡಿಕೊಳ್ಳುತ್ತದೆ. ಹಾಗೆ ಇದರ ಪೇಸ್ಟನ್ನು ನಮ್ಮ ತಲೆ ಕೂದಲಿಗೆ ಹಚ್ಚುವುದರಿಂದ ನೈಸರ್ಗಿಕವಾಗಿ ಇದು ತಲೆ ಕೂದಲನ್ನು ಕಪ್ಪು ಮಾಡುತ್ತೆ. ಹಾಗೆ ತಲೆ ಕೂದಲು ಬಿಳಿಯಾಗದಂತೆ ತಡೆಯುತ್ತದೆ. ತಲೆ ಕೂದಲು ಬೆಳ್ಳಗಾದ್ಮೇಲೆ ಹಚ್ಚಬಾರ್ದು, ನಾವು ಮುಂಚಿತವಾಗಿ ಹಚ್ಚಿದರೆ ಅದು ನೈಸರ್ಗಿಕವಾಗಿ ಇದು ಕಪ್ಪಾಗುವಂತೆ ಮಾಡುತ್ತೆ. ಹಾಗೆ ಬಿಳಿ ಕೂದಲು ಆಗೋದನ್ನು ತಡೆಯುತ್ತೆ. ಮಾವಿನ ಎಲೆಗಳನ್ನು ನಾವು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಚಹಾ ಥರನಾದರೂ ನಾವು ಮಾಡಿ ಕುಡಿಬಹುದು ಅಥವಾ ಕಷಾಯ ಥರನಾದರೂ ನಾವು ಮಾಡಿ ಕುಡಿಬಹುದು. ಮಾವಿನ ಚಿಗುರನ್ನು ನಾವು ಕಷಾಯ ಥರ ಅಥವಾ ಚಹಾ ಥರ ನಾವು ಮಾಡಿ ಕುಡಿಯೋದ್ರಿಂದ ಅದ್ರ ಕುಡಿಯಾದರೂ ಸರಿ ನಾವು ಹಾಗೆ ಅದನ್ನು ಬಾಯೊಳಗಡೆ ಜಗಿದು ನಾವು ತಿನ್ನಬಹುದು. ಅಥವಾ ತಿನ್ನೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಮಾವಿನ ಎಲೆಗಳನ್ನು ನಾವು ಕಷಾಯ ಥರ ಮಾಡಿ ಕುಡಿಯೋದ್ರಿಂದ ನಮಗೆ ಮಾನಸಿಕವಾದ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ಯಾವುದೇ ಆಗಲಿ ಮಿತವಾಗಿ ಬಳಸಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಮಿತವಾಗಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು. ಇನ್ನು ಕೆಲವರಿಗೆ ಈ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಅಲರ್ಜಿ ಆಗುತ್ತೆ. ಅಂಥವರು ಹಣ್ಣುಗಳನ್ನು ತಿಂದಲೇ ಇರೋದೇ ಬೆಸ್ಟು. ಡಾಕ್ಟ್ರನ್ನ ಕೇಳಿ ಸಜೆಷನ್ ತೊಗೊಂಡು ನೀವು ತಿನ್ನಬೇಕಾಗುತ್ತೆ. ರೆಗ್ಯುಲರಾಗಿ ಏನಾದ್ರೂ ನಾವು ಡಾಕ್ಟ್ರುಗಳಿಗೆ ಏನಾದರೂ ಕನ್ಸಲ್ಟೆಂಟ್ ನೀವೇನಾದರೂ ಮಾಡ್ತಾ ಇದ್ದರೆ ಹಣ್ಣುಗಳನ್ನ ತಿನ್ನಬಹುದಂತ ಕೇಳಿ ನೀವು ತಿನ್ನೋದು ಒಳ್ಳೆಯದು. ಸಾಮಾನ್ಯವಾಗಿ ಯಾವುದೇ ಹಣ್ಣುಗಳ ಜೊತೆ ಹಾಲನ್ನು ಬೆರೆಸಿ ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ಮಾವಿನ ಹಣ್ಣಿಗೆ ಹಾಲನ್ನು ಬೆರೆಸಿ ನಾವು ಜ್ಯೂಸನ್ನು ಮಾಡ್ತೇವೆ. ಇನ್ನು ಸಕ್ಕರೆ ಅವರು ಇಷ್ಟಪಟ್ಟರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ. ಇಲ್ಲಿ ಹಾಲು ಮತ್ತು ಮಾವಿನ ಹಣ್ಣನ್ನು ಎರಡನ್ನು ಮಿಕ್ಸಿ ಹಾಕಿ ಇಲ್ಲಿ ಜ್ಯೂಸನ್ನು ಮಾಡಬಹುದು. ಇದನ್ನು ನಾವು ಮಾಡಿ ಕುಡಿಯೋದ್ರಿಂದ ಹಾಲಿನಲ್ಲಿ ಇರುವಂತಹ ಪ್ರೋಟೀನು ಹಾಗೂ ಹೆಚ್ಚು ಪೋಷಕಾಂಶಗಳು ಮತ್ತು ಮಾವಿನ ಹಣ್ಣಿನಲ್ಲಿ ಇರುವಂಥ ಹೆಚ್ಚು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.